ಇವತ್ತು ನಮ್ಮಲ್ಲಿ ಅನೇಕರನ್ನ ಬದಲಾಗಿದ್ದೇವೆ, ಆದರೆ ಇನ್ನೂ ಶರೀರಾಧೀನ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೇವೆ. ಅದರಿಂದ ನಮ್ಮ ರಿವಾರ್ಡ್ ಕಳ್ಕೊಳ್ತೀವಿ ಪ್ರಿಯರೇ. ಶರೀರಾಧೀನ ಸ್ವಭಾವದವರು ದೇವರಿಗೆ ಮೆಚ್ಚುಗೆ ಆಗಿರಲಾರರು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನದಿಂದ ನಾವು ನೋಡ್ತೇವೆ. ಆದ್ದರಿಂದ ನಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ಪ್ರತಿದಿನ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ದೇಹದ ದುರಭ್ಯಾಸಗಳನ್ನು ತ್ಯಜಿಸೋಣ, ದೇಹದ ಎಲ್ಲ ದುಷ್ಕೃತ್ಯಗಳನ್ನು ತ್ಯಜಿಸೋಣ, ಪ್ರತಿದಿನ ದೇವರಾತ್ಮನ ಆಳ್ವಿಕೆಗೆ ಒಳಪಡೋಣ. ನೋಡಿ, ನನಗೂ ಹೋರಾಟ ಇದೆ, ನಿಮಗೂ ಹೋರಾಟ ಇದೆ, ಆದರೆ ಈ ಹೋರಾಟ ಜಯಿಸೋದು ದೇವರ ಕೃಪೆಯಿಂದ ದೇವರಾತ್ಮನ ಆಳ್ವಿಕೆಗೆ ಒಳಪಡಿಸುವಾಗ. ಒಂದು ವೇಳೆ ಪ್ರಿಯರೇ ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಸೋತಿರುವುದಾದರೆ, ನಾನು ಸೋತಿರುವುದಾದರೆ ಕ್ರೂಜೆ ಬುಡಕ್ಕೆ ಬರೋಣ. ಹೌದು ದೇವರೇ, ನಿನ್ನ ಮಗನು ಮಗಳಾದರೂ ಸಹ ನಾನು ನಿನ್ನ ಆತ್ಮನಿಂದ ನಡೆಸಲ್ಪಡಲಿಲ್ಲ, ಕ್ಷಮಿಸ್ತೇವ್ರೆ, ಹೊಸ ಪ್ರಾರಂಭ ಮಾಡ್ತೇನೆ ಎಂಬುದಾಗಿ ಪುನಃ ಪ್ರತಿಷ್ಠಿಸಿಕೊಳ್ಳಿ. ಆ ಮೂಲಕ ಈ ಲೋಕದಲ್ಲಿ ಜೀವಿಸುವಾಗ ಕ್ರಿಸ್ತನ ಸುವಾರ್ತೆಯನ್ನು ಅರಿಯದವರಿಗೆ ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕ ಈ ಸುವಾರ್ತೆಯನ್ನು ಸಾರುವುದರ ಮೂಲಕ ಅವರನ್ನು ಸಹ ಆ ಮಹಾ ನ್ಯಾಯ ತೀರ್ವಿಕೆಯಿಂದ ತಪ್ಪಿಸಿ ಅವರನ್ನು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸುವುದಕ್ಕೆ ನಾವು ಸಾಧನ ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.